ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕೋರ್ಟ್ನಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದಾಗಿದೆ. ಹೌದು ವೀಕ್ಷಕರೇ, ನಟ ದರ್ಶನ್ ಅವರಿಗೆ ಇಷ್ಟು ದಿನಗಳ ಕಾಲ ಕೋರ್ಟ್ನಿಂದ ಮೂಲ ಸೌಕರ್ಯಗಳನ್ನು ಬಿಟ್ಟು ಯಾವುದೇ ರೀತಿಯ ಹೆಚ್ಚಿನ ಸೌಕರ್ಯಗಳನ್ನ ಕೊಡೋದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಇದೀಗ ಕಳೆದ ವಾರ ನಡೆದಂತಹ ಕೆಲ ಬೆಳವಣಿಗೆಯಿಂದಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ಲ ಅಂತ ಸಾಬೀತಾಗಿದ್ದು, ರೇಣುಕಾಸ್ವಾಮಿ ತಾಯಿಯ ಆ ಒಂದು ಹೇಳಿಕೆಯಿಂದ ನಟ ದರ್ಶನ್ ಅಪರಾಧಿ ಅಲ್ಲ ಅಂತ ಮತ್ತೆ ಸಾಬೀತಾಗ್ತಿದ್ದು, ಈ ಒಂದು ಕಾರಣದಿಂದ ಇದೀಗ ನ್ಯಾಯಾಲಯ ಕೂಡ ರೇಣುಕಾಸ್ವಾಮಿ ಕೇಸ್ನಲ್ಲಿ ಬಿಗ್ ರಿಲೀಫ್ ಅನ್ನ ಕೊಟ್ಟಿದ್ದು, ಮೂಲ ಸೌಕರ್ಯಗಳ ಜೊತೆಗೆ ಟಿವಿ, ಹಾಸಿಗೆ, ತಲೆದಿಂಬು, ವೆಸ್ಟರ್ನ್ ಟಾಯ್ಲೆಟ್ ವ್ಯವಸ್ಥೆಯನ್ನ ಕೂಡ ಮಾಡಿತ್ತು. ಇದೀಗ ವೀಕ್ಷಕರೇ, ಕೋರ್ಟ್ನಿಂದ ಪವಿತ್ರ ಗೌಡ ಅವರಿಗೆ ಮನೆ ಊಟ ಕೊಡೋದಕ್ಕೆ ಅನುಮತಿಯನ್ನ ಕೊಟ್ಟ ಬೆನ್ನಲ್ಲೇ ನಟ ದರ್ಶನ್ ಅವರು ಕೂಡ ಮನೆ ಊಟಕ್ಕಾಗಿ ಅರ್ಜಿಯನ್ನ ಹಾಕಿದ್ದು, ಅದನ್ನ ವಿಚಾರಣೆಯನ್ನ ನಡೆಸಿ ನಟ ದರ್ಶನ್ ಅವರಿಗೆ ಮನೆ ಊಟದ ಅವಕಾಶವನ್ನ ಕೊಡೋದಕ್ಕೆ ಕೋರ್ಟ್ ಅಸ್ತು ಹೊಂದಿದೆ. ಸೊ ವೀಕ್ಷಕರೇ, ಇನ್ಮುಂದೆ ನಟ ದರ್ಶನ್ ಅವರಿಗೂ ಕೂಡ ಮನೆ ಊಟವನ್ನು ಕೊಡಬಹುದಾಗಿದ್ದು, ವಾರಕ್ಕೆ 3 ದಿನ ಈ ಒಂದು ವ್ಯವಸ್ಥೆಯನ್ನ ಮಾಡಬಹುದು ಅಂತ ಕೋರ್ಟ್ ತಿಳಿಸಿದೆ. ಸೊ ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.